ನನ್ ಫ್ರೆಂಡ್ ಹೇಳ್ತಾ ಇದ್ದ, ಏ ಮಗ, ಒಂದು ಗುಡ್ ಮಾರ್ನಿಂಗ್ ಹೇಳೋದ್ ಮರ್ತೆ, ಒಂದು ಗುಡ್ ನೈಟ್ ಹೇಳೋದ್ ಮರ್ತೆ ಅಂತಂದ್ರೆ ಜಗಳಾನೇ ಮಾಡ್ತಾ ಕಣೋದ್, ಸಾಕಾಗ್ಬಿಟ್ಟಿದೆ ಅಂತ ಹೇಳಿ. ಒಂದು ಮೆಸೇಜ್ ಇಂದ ಅವಂಗ ತನ್ನ ಪ್ರೀತಿನ ಸಾಕಾಗ್ಬಿಡ್ತಂತ ಅಂದ್ಬಿಟ್ಟಾರಿ ಅವಾಗ ನಾ ಹೇಳಿದ ಅವಂಗ, ಏ ಕೇಳಿ ದೋಸ್ತ, ಕೇಳಿಲ್ಲ ನನ್ ಮಾತು ಕೇಳ, ಅದು ಕೇವಲ ಒಂದು ಮೆಸೇಜ್ ಅಂತ ನಿನಗೆ ಅನ್ಸಾಕತೈತಲ್ಲ, ಅದು ಕರೆನ, ಬಟ್ ಅದ್ರ ಹಿಂದೆ ಇರುವ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿ. ಅವ್ರದ್ದೇನ್ ಆಸೆ ಅಂತಂದ್ರ, ನಿನ್ನ ಪ್ರೀತಿಸೋರ್ಗೆ ಬೆಳಗ್ಗೆ ನೀ ಎದ್ದಾಗ ಅವರು ನಿನ್ನ ಮೊದಲ ಥಾಟ್ ಆಗಿರ್ಬೇಕು ಅಂತ ಬಯಸ್ತಿರ್ತಾರ. ಆ ಬಯಕೆಯನ್ನ ಆ ಗುಡ್ ಮಾರ್ನಿಂಗ್ ಮೆಸೇಜ್ ಈಡೇರಿಸ್ತಿತ್ತು ತಮ್ಮ. ಅಂಡ್ ರಾತ್ರಿ ನೀ ಕಣ್ಣು ಮುಚ್ಕೊಂಡು ನಿನ್ನ ದಿನವನ್ನ ಮುಗಿಸಿ ಮಲ್ಕೊಳ್ಳೋಕ್ಕೂ ಮುಂಚೆ ಅವರೇ ನಿನ್ನ ಕೊನೆಯ ಥಾಟ್ ಆಗಿರ್ಬೇಕಂತ ಆಸೆ ಪಡ್ತಿರ್ತಾರ. ಆ ಆಸೆಯನ್ನು ಈಡೇರಿಸ್ತೈತಿ ಆ ಗುಡ್ ನೈಟ್ ಮೆಸೇಜ್. ಸೊ ಅದನ್ನ ಕೇವಲ ಒಂದು ಮೆಸೇಜ್ ನೋಡಕ್ ಹೋಗ್ಬೇಡ, ಅದ್ರ ಹಿಂದೆ ಇರುವಂತಹ ಸೂಕ್ಷ್ಮತೆ ಅರ್ಥ ಮಾಡ್ಕೋ. ನೀನ ಮನಸಾರೆ ಕಳಿಸ್ತೀಯ ಅವಾಗ ಅವ್ರಿಗೆ. ಅನವಶ್ಯಕವಾದ ಕಿರಿಕಿರಿ ಎರಡು ಹೃದಯಗಳ ನಡುವೆ ತೆಗೆದು ಹಾಕಿಬಿಡಬಹುದ್ರಿ. ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಖುಷಿ ಪಟ್ಟ ಅವ. ನಿಮಗೂ ಅರ್ಥ ಆಗೈತೆ ಅಂತ ಅನ್ಕೊಂಡೇನಿ. ಕಳಿಸ್ರಿ ಮನಸಾರೆ, ಯಾರನ್ನ ಪ್ರೀತಿಸಿರಲ್ಲ, ಹೃದಯನ ಕೊಟ್ಟೇವಂತ ಅವನವನ ಒಂದು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳಕ್ ಆಗಲೇನ. ಅಂಡ್ ಆಲ್ಸೋ ಪುಟ್ ಸಮ್